ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ದಾವಣಗೆರೆ APMC ಜಾನುವಾರು ಮಾರುಕಟ್ಟೆ ಪ್ರಾಂಗಣ. ಸಿಗ್ತಾ ಇರ್ತಕ್ಕಂಥ ಹಸುಗಳು ಎಂಥವು, ಸೂಲೇನು, ಹಲ್ಲೇನು, ರೇಟ್ ಏನು, ಇವೆಲ್ಲ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಖಂಡಿತ ಆಗುತ್ತೆ. ಇಲ್ಲಿ ಕಂಟ್ರಿ HF ಅಂದರೆ ಲೋಕಲ್ ಬ್ರೀಡಿಂದ ಹಿಡಿದು ಟಾಪ್ ಕ್ವಾಲಿಟಿ ABS ಬ್ರೀಡ್ಗಳಿಗೂ ಕೂಡ ಸಿಗ್ತಾ ಇರುವಂಥದ್ದು. ಕಟ್ಟಿ ಮಾರಾಟ ಮಾಡುವ ಏಕೈಕ ಜಾಗ ಅದು. 24 ಗಂಟೆ ಅಂತೀವಿ ನಿಜ, ಆದರೂ ಕೂಡ ಸುಮಾರು ಜನ ಹಾಗಂತೇಳಿ 12:30 1 ಗಂಟೆಗೆಲ್ಲ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀವಿ ಅಂತ ಮಾಹಿತಿ ಕೇಳ್ಪಟ್ಟಿದ್ದೀವಿ. ಟೈಮಿಂಗ್ಸ್ ಏನಿದೆ ಅವರ ನಿದ್ದೆಯ ಟೈಮನ್ನು ಹೊರತುಪಡಿಸಿ ದಯವಿಟ್ಟು ಫ್ರೀ ಆಗಿದಾಗ ಡೇ ಆದಷ್ಟು ಮಾಡುವಂಥ ಪ್ರಯತ್ನ ಮಾಡಿ. ವಿಡಿಯೋದಲ್ಲಿ ನಾವು 24 ಗಂಟೆ ನಡೆದರೂ ಕೂಡ ಹಸುದು ಪಾಪ ಅವರು ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಬೆಳಿಗ್ಗೆ ಆಲ್ಮೋಸ್ಟು ನೀವು 10 ಗಂಟೆ 9:30 10 ಗಂಟೆ ಮೇಲ್ಪಟ್ಟು ಮಾಡಿಕೊಂಡ್ರೆ ಫ್ರೀಯಾಗಿ ಇರ್ತಾರೆ, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಕೋಬೋದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ರೈತರು ಇಲ್ಲಿ ಹಸುಗಳು ತರ್ತಾ ಇರೋದ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಒಯ್ಯೋ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ಇದು APMC ಮಾರ್ಕೆಟಲ್ಲಿ ನಮ್ಮ ದುರ್ಗದ ತಿಪ್ಪಣ್ಣವ್ರ ಬಳಿ ಇರ್ತಕ್ಕಂಥ ಹಸು ಬಗ್ಗೆ ನಾನು ಶೋ ಮಾಡ್ತಾಯಿದ್ದೆ. ಇಲ್ಲಿ 2 ಹಸು ಮುಂದೆ ಒಳಗೂ ಕೂಡ ಸುಮಾರು ಹಸುಗಳಿದ್ದಾವೆ. ಎಲ್ಲವೂ ಕೂಡ ಕ್ವಾಲಿಟಿಯಲ್ಲಿ ನೀವು ಹೇಳಬೇಕು ಹೇಗಿದೆ ಅಂಥೇಳಿ. ಆಲ್ಮೋಸ್ಟ್ ಹೆವಿ ಅಡರ್ ಕಾಂಪ್ಯಾಕ್ಟ್ ಇರುವಂಥದ್ದು. ಗಬ್ಬದಲ್ಲಿದೆ ಹಸುಗಳು. ಹಾಲಿಂದ ಯಾವುದಿದೆ ಅದನ್ನು ಕೂಡ ನಾನು ವಿಚಾರಿಸ್ತೀನಿ. ಮೊದಲನೇ ಹಸು ನೋಡ್ಕೊಂಬಿಡೋಣ ಒಂದೊಂದಾಗಿ. ಈ ಕಡೆ ಒಂದು ಹಸು, ಒಂದು ನಿಮಿಷ ನಿಮಗೆ ಅಡರ್ ಕಾಂಪ್ಯಾಕ್ಟ್ನ ನರಗಳು ನೋಡ್ಕೊಂಡೇ ಹೋಗ್ಬಿಡೋಣ. ಹೀಗೆ HF ಅಲ್ಲಿದೆ. ನೀವು ನೋಡ್ತಾ ಇದ್ರೆ ಸೂಲು ಲ್ಯಾಕ್ಟೇಷನ್ ಮಾಹಿತಿ ಅವ್ರ ಹತ್ರ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಎಷ್ಟನೇ ಸೂಲಿಂದ ಇದು? ಈ ಕಡೆ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಅದು 2ನೇ ಸೂಲ್ ರೀ. 2ನೇ ಸೂಲ? ಹೌದೌದು. ಇಳಿಯಕ್ಕೆ ಎಷ್ಟು ದಿನ ಬೇಕಿದೆ? ಇನ್ನು ಒಟ್ಟೊಂದು 15 ದಿವಸದೊಳಗೆ. 15 ದಿವಸ ಅಂತೂ ಕಾಯ್ಬೇಕಲ್ಲ? 15 ದಿವಸದೊಳಗೆ. ಸ್ವಲ್ಪ ದೂರ ಹೋದ್ರೆ ಬೇಗನೆ ಆಗ್ಬೋದು. ಹತ್ತಿರ ಏನಾರು ಇದ್ರೆ ಅವ್ರು ಹೇಳ್ದಂಗೆ 15 ದಿವಸ. ಅಡರ್ ಏನಿದೆ ವೆಜೈನದಿಂದ ಸ್ಟಾರ್ಟ್ ಆಗಿರೋಂಥ ಅಡರ್ ಕಾಂಪ್ಯಾಕ್ಟು ಇವೆಲ್ಲ ನಾನು ನೋಡ್ತಾ ಇದ್ದೀವಲ್ಲ. ಇದು ಹಲ್ಲು ಎಷ್ಟು ಅಂದ್ರಲ್ಲ ಅಣ್ಣ ಇದು? ಇವು ಮಳೆ ಹಲ್ಲು, ಕಡೆ ಹಲ್ಲು. ಓಕೆ, ಕಡೆ ಹಲ್ಲು ಕಡೆ. ಹಾಗಾಗಿ ಹಾಲು ಏನಿಲ್ಲ ಅಂದರೂ ಒಂದು ಅಜಂಪ್ಷನ್ ಗೆಸ್ ಮಾಡಿದರೆ ಒಂದು 7-8 ಮೇಲೆ ಹಾಲು ತೆಗಿಬೋದಾ? 2 ಹೊತ್ತು ಸೇರಿ ಒಂದು 25 ಲೀಟ್ರ್ ಹಾಲು. ಓಕೆ, ಬೆಳಗ್ಗೆ ಸಾಯಂಕಾಲ. ಸರಿ. ಯಾಕಂದರೆ ನಮ್ಗೆ ಐಡಿಯಾ ಅದು ಇರೋದಿಲ್ಲ, ಹಾಗಾಗಿ ನಿಮ್ಮಿಂದನೇ ಕೇಳಿ ತಿಳ್ಕೊಂಡ್ರೆ ಒಳ್ಳೇದು. ಈ ಕಡೆದು ಎಷ್ಟು ಸುಲು ಹಲ್ಲು ಏನು ಹಿಂಗೆ? ಇದು ಅಷ್ಟೇ ತಾಡ್ರಿ. ಇದು ಸೇಮಾ? ಓಕೆ ಅಣ್ಣ, ಕಾಮನ್ನಾಗಿ ಕೇಳ್ತಾರೆ ಏನು ರೇಟಿಂದ ಸ್ಟಾರ್ಟ್ ಆಗ್ತವೆ ಏನು ಎಂತ ಹಸು ನಿಮ್ಮ ಹತ್ರ ಇವತ್ತು ಅಂತ? ನಾವು ಇವಕ್ಕೆ 165 ಹೇಳ್ತೇವೆ. ಹಾಂ, ವ್ಯಾಪಾರಕ್ಕೆ ಕುಂತಾಗ ಒಟ್ಟು ಹೆಚ್ಚು ಕಮ್ಮಿ ಕೊಡ್ತಾರೆ, ಮಾಡ್ತೀರಿ. ಓಕೆ, ಹಾಗಾಗಿ ಇದ್ರ ಕ್ಲಾರಿಟಿ ಬೇಕಿತ್ತು. ಚೆನ್ನಾಗಾಯಿತು. ತಿಪ್ಪಣ್ಣವ್ರ ನಂಬರ್ ಕೊಟ್ಟಿರ್ತೀನಿ, ಅಥವಾ ಮಂಜಣ್ಣ ಅವರ ಏನಿದ್ದಾರೆ ಅವ್ರ ನಂಬರು ಕೂಡ ಕೊಟ್ಟಿರ್ತೀನಿ. ಮತ್ತು ಇನ್ಯಾವಿದೆ ಹಸು ನೋಡಿಬಿಡೋಣ. ನಮ್ಮ APMC ಮಂಜಣ್ಣವ್ರು ಇದ್ದಾರೆ. ಏನು ತಿಪ್ಪಣ್ಣವ್ರ ಹಸುಗಳು ಏನು ತೋರಿಸಿದೆ ಅದೇ ಥರ ಸ್ವಲ್ಪ ಕಂಟ್ರಿ ಅಂದರೆ ಮಿಕ್ಸಲ್ಲಿ HF ಅಲ್ಲಿ, ಆದರೂ ಗಾತ್ರ ದೊಡ್ಡದು ಇದೆ. ಏನಣ್ಣ ಈ ಕಡೆದು? ನಾನು ಅಡರೇ ನೋಡಲಿಲ್ಲ, ಈಗ ನೋಡ್ತಾ ಇದ್ದೀನಿ. ಹೆವಿ ಅಡರು, ಸೂಪರ್ ಬೀಡು. ನಮಗೆ HF ಅಲ್ಲಿ ಕೋಡಿದೆ ಅನ್ನೋದು ಬಿಟ್ಟರೆ ಕರಿ ಕೋಡು ತೊಟ್ಟು ಕೂಡ ಕಪ್ಪಾಗಿ ಇರುವಂಥದ್ದೇ. 4 ಮೊಲೆ ತೊಟ್ಟು, ತುಂಬ ಲೆಂತು, ಅಡರ್ ಕಾಂಪ್ಯಾಕ್ಟ್ ಮೇಲೆ ಬಿದ್ದಿರೋ ನರಗಳು ನೋಡ್ತಾ ಇದ್ವಿ. ಇದು ಸೂಕ್ಷ್ಮತೆ ಹಾಲಿನ ಗುಣಮಟ್ಟಕ್ಕೆ ಅಥವಾ ಇಳುವರಿಗೆ ಏನು ಸಿಗುತ್ತೆ ಅಂಥೇಳಿ 4 ಮೊಲೆ ತೊಟ್ಟು ಸಮವಾಗಿದ್ದು ಹಸುವಿನ ಗಾತ್ರದಲ್ಲಿ. ಜೊತೆ ಅಡರ್ ಕಾಂಪ್ಯಾಕ್ಟಲ್ಲೂ ಕೂಡ ನೋ ಕಾಂಪ್ರಮೈಸ್, ಪರ್ಫೆಕ್ಟ್ ಅಡರ್ ಕಾಂಪ್ಯಾಕ್ಟ್. ಆ ಕಡೆದು ಈ ಕಡೆದು ಅಷ್ಟೇ ಪರ್ಫೆಕ್ಟ್ ಇದೆ. ಫಸ್ಟ್ ಆ ಕಡೆದಕ್ಕೆ ತೊಗೊಂಬಿಡೋಣ. ಏನು ಇರುವೆ ಹತ್ತವಂತ ವೈಟ್ ಪೆನ್ಸಿಲ್ ಬರ್ದಿರೋದ ಅಣ್ಣ ಇದು? ಸಣ್ಣ ನೊಣಗಳು ಸಣ್ಣ ದೊಡ್ಡ ಹೋಗಲ್ಪ. ಹಂಗಾಗಿ ಅಣ್ಣ, ಗಬ್ಬ ಆದರೆ ಎಷ್ಟನೇ ಸೂಲಿಂದು ಏನು? ಇದು 2ನೇ ಸೂಲು, ಇದು 3ನೇ ಸೂಲು. ದೊಡ್ಡ ಸ. ಓಕೆ, ದೊಡ್ಡ ಸ 3ನೇದಾ? ಹೌದು, 3ನೇದು ಅನ್ಸಲ್ಲಲ್ರಿ? ಸಖತ್ತಾಗಿ ಪರ್ಫೆಕ್ಟ್ ಆಗಿದೆ. ಬಂಧುಗಳೇ, ನೀವು ಬಂದಾಗ ಕೂಡ ಇದೇ ಥರ ನಾನು ಏನು ನೋಡ್ತಾ ಇರ್ತೀನಿ, ಮಾಹಿತಿ ಕೊಡ್ತಾ ಇರ್ತೀನಿ. ಇದನ್ನು ಕೊಡೋ ಉದ್ದೇಶ ಇಷ್ಟೇ, ನೀವು ಬಂದಾಗ ಹಿಂಗೆ ನೋಡ್ಕೊಳ್ಬೇಕು, ಹಿಂಗೆ ಪರಿಶೀಲಿಸ್ಕೊಳ್ಬೇಕು ಅಂತೇಳಿ. ಅದಕ್ಕೂ ಮಿಗಿಲಾಗಿ ನಾವು ಹೇಳ್ಕೊಡೋದಲ್ಲ, ಅನುಭವಿಸ್ತಿರ್ತೀರಿ. ಪರಿಶೀಲನೆಗೆ ನಾವೇನು ಹೇಳ್ಕೊಡೋದಲ್ಲ, ಆದರೂ ಸೂಕ್ಷ್ಮತೆ ಇವೆಲ್ಲ ನಾನು ಹೇಳಿರ್ತೀನಿ. ಅಡರು, ತೊಟ್ಟು, ತೆನೆ ಹೇಗೆಲ್ಲ ಇದ್ದಾವೆ ಅಂತೇಳಿ. ಇಳಿಯೋಕೆ ಎಷ್ಟು ದಿನ ಬೇಕಣ್ಣ ಇವೆರಡು? 1 ವಾರ ಬೇಕು ಸರ್. 1 ವಾರ ಮಿನಿಮಮ್. 1 ವಾರ. ಈಗ ಹಾಲಿಂದು ಅಡರ್ ನೋಡಿದರೆ ಗೆಸ್ ಮಾಡ್ಬೋದು. ಒಂದು 25-26 ಲೀಟ್ರ್ ಕರಿತಾವ್ರಿ ಒಂದು ದಿನಕ್ಕೆ. 25-26. ಗುಡ್. ಒಂದು ದಿನಕ್ಕೆ. ಓಕೆ. ನೀವು ಹೇಳ್ದಂಗೆ ಪಾಪ ಸೂಕ್ಷ್ಮ ನೊಣಗಳಿಗೆ ಅವು ಡಿಸ್ಟರ್ಬ್ ಆಗ್ತವೆ. ಮಂಜಣ್ಣ ಹೇಳ್ರಿ, ರೇಟ್ ಬ್ಯಾಲೆನ್ಸ್ ಹೆಂಗಾಗುತ್ತೆ? ರೇಟು ಹೆಂಗೆ ಹೋಗುತ್ತೆ? ರೇಟು 160 ಹೇಳ್ತೀವಿ ಸರ್. ಹಾಂ. ಬಂದು ವ್ಯಾಪಾರಕ್ಕೆ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ. ಹೆಚ್ಚು ಕಡಿಮೆ ಕೊಡ್ತೀರಾ? ಬಂದೊಳ್ಳೆ APMC ಮಾರ್ಕೆಟ್ ನೋಡ್ತಾ ಇದ್ದೀರಿ. ಆ ಕಡೆ ಬೋರ್ಡ್ ಕಾಣ್ತಾ ಇದೆ ನಮ್ಮ ಜಿಲ್ಲೆಯ ಗಣಿಗಳದು. ಅದು APMC ಮಾರುಕಟ್ಟೆ ಕಾರಣ ಅವರೇ. ಬಟ್ ಇಲ್ಲಿ ಒಳಗೆ ಇನ್ನೂ ಹಸುಗಳಿದ್ದಾವೆ. ನಂಬರ್ ಇದೆ ಅಲ್ಲ, ಇನ್ನೇನು ಕೊಡ್ಬೋದು. ನಮ್ಮ ಅಪ್ಪಣ್ಣಗೌಡರು ಇದ್ದಾರೆ. ನಮಸ್ಕಾರ. ಬನ್ನಿ ನೋಡೋಣ ಒಳಗೆ ಇನ್ನಿರುವಂಥ ಹಸುನ. ಆಯ್ತು, ಎಂಟ್ರಿ ನೋಡ್ರಿ. ನಮಸ್ಕಾರ ಅಣ್ಣಪ್ಪಣ್ಣ, ನಮಸ್ಕಾರ. ಹಿಡ್ಕೊಂಬರ್ರಿ ನೋಡೋಣ.
ಒಂದೊಂದೇ ಕ್ಲಿಯರ್ ಮಾಡಿಬಿಡುತ್ತೆ. ಸ್ನೇಹಿತರೆ, APMC ಇದು ಕಳೆ ಹೆಚ್ಚುತ್ತಾ ಇದೆ ದಿನೇ ದಿನೇ. ಕಾರಣ ಅದಕ್ಕೆ ನೀವೇ. ಬಟ್ ದಾವಣಗೆರೆ ಮಾರ್ಕೆಟಿಗೆ ಅವರೆಷ್ಟೆಲ್ಲ ಬೇರೆ ಬೇರೆ ಹಸುಗಳು ತರ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಅದು ಪ್ಲಸ್ ಪಾಯಿಂಟ್, ಖುಷಿಯಾಗುತ್ತೆ. ಬೇರೆ ಕಡೆಯಿಂದ ಹಸುಗಳು ಈ ಕಡೆ ಬರ್ತಾ ಇದ್ದಾವೆ, ಹೋಗ್ತಾ ಇರಲಿಕ್ಕಲ್ಲ, ಬರ್ತಿರೋದವಲ್ಲ, ಅದು ಗ್ರೇಟು. ನಮ್ಮ ಮಾರ್ಕೆಟ್ ಬೆಳಿಬೇಕು ಅನ್ನೋದು ನಮ್ಮದು ಉದ್ದೇಶನೇ ಇದೇ ಇದ್ದಿದ್ದು ಮಾರ್ಕೆಟ್ದು. ಇವೆರಡು ಮಾಹಿತಿ ನಾನು ತೊಗೊಂಡಿದ್ದೀನಿ. ಇನ್ನು ಇವೆರಡು ಇದ್ದಾವೆ, ಸಾಯಿವಾಲ್ ಕ್ರಾಸ್, ಒಂದು ಜರ್ಸಿ. ಮಂಜಣ್ಣ, ಅದು ಮಾಹಿತಿ ಕೊಡ್ತೀರಾ? ಹಾಂ, ಬಂದೆ ಅಲ್ಲ ಬರ್ರಿ. ಇವೆರಡು ಆಗಿದಾವಲ್ಲ, ಹಂಗಾಗಿ ಆಯ್ತು ಬಂದೆ. ಕುದ ನೋಡ್ರಿ ಬಂದು ಅಣ್ಣ, ಇದು ಒಂದು ಜರ್ಸಿ ಮಿಕ್ಸ್ ಇದು ಇರೋದು. ಕ್ರಾಸ್ ಹೆಚ್ಚಪ್ ಬ್ಲಾಕ್ ಸರಿ. ಜರ್ಸಿ ಮಿಕ್ಸ್ ಬರುತ್ತೆ ಸ್ವಲ್ಪ ಅನ್ಸುತ್ತೆ. ಹಾಂ, ಸ್ವಲ್ಪ ಜರ್ಸಿ ಮಿಕ್ಸ್ ಕ್ರಾಸ್ ಬರಬೇಕು. ಕ್ರಾಸ್ ಇದೆ, ಜರ್ಸಿ ಮಿಕ್ಸ್ ಬಂದರೆ ಒಳ್ಳೇದೇ. ಫ್ಯಾಟ್ ಗಟ್ಟಿ ಎಲ್ಲ ಇರುತ್ತೆ. ಎಷ್ಟನೇ ಸೂಲು ಅಲ್ಲಿಂದ ಅಣ್ಣ? ಇದು ಎರಡನೇ ಸೂಲ್ ಸರ್. ಎರಡನೇದಾ? ಹಾಂ. ಓಕೆ. ಸೂಪರ್. ಅಂದರೆ ಒಂದು 5-6 ಲೀಟ್ರ್ ಮೇಲೆ ತೊಗೋಬೋದಾ ಹಾಲು? ಒಂದು ದಿನಕ್ಕೆ 13-14 ಲೀಟ್ರ್ ಬರುತ್ತೆ. ಅಯ್ಯೋ ಗುಡ್. ನಾವೇನೋ 5-6 ಅಂದ್ವಿ ಅಣ್ಣ. ಆದರೆ ಏನು ರೇಟಿಗೆ ಒಳಗೆ ಏನಾಗುತ್ತೆ ಇದು? ಅದು ಒಂದು 67-68 ಸಾವಿರ ಬಂದ್ರೆ ಕೊಡ್ತೀವಿ. ಸರಿ. ಈ ಕಡೆ ಸಾಯಿವಲ್ಲ ಜರ್ಸಿ ಅಣ್ಣ, ಇದು ಕ್ರಾಸ್? ಇದು ರೆಡ್ ಆ್ಯಂಡ್ ಜರ್ಸಿ. ರೆಡ್ ಏನಲ್ಲ? ಹಾಂ, ರೆಡ್ ಆ್ಯಂಡ್ ಜರ್ಸಿ. ಈಗ ಹಾಕಿರೋದು ಎರಡನೇ ಕರು. ಹಾಂ. ಈಗ ಹಾಲು 8 ಲೀಟ್ರ್ ಐತೆ ನಮ್ಮ ಹತ್ರ ಹಾಲು. ಸರಿ. 8-9 ಬರುತ್ತೆ ಒಂದು ದಿನಕ್ಕೆ. ಆಯ್ತು ಬಾಸ್, ಆಯಿತು. ಏನು ಬಂದರೆ ಬಿಟ್ಬಿಡಂಗಿದ್ದೀವಿ. ಇದನ್ನ 86 ಸಾವಿರ ಕೇಳ್ತಿದಾರೆ. ಹಾಂ, ನಾವು 90 ಮೇಲೆ ಅಂತ ಹೇಳ್ತಾ ಇದೀವಿ. ನಿನ್ನೆ ದಿವಸ ಕರಾಕೈತಿ. ಫ್ಯಾಟ್ SNFಗೆ ಇಟ್ಕೋಬೇಕು ಅಂತಾರೆ ಕೆಲವರು. ಕರ ಐತಲ್ಲ, ಲೆಂತ್ ಇದೆ ಕರ. ಹಾಂ, ಓಕೆ ಮಂಜಣ್ಣ, ಆಯಿತು. ನಿಮ್ಮ ನಂಬರ್ ಹೇಳ್ಬಿಡ್ರಿ ಹಂಗೆ. 99 01 21 22 13 ಇದು ಮಂಜಣ್ಣ ಅವ್ರ ನಂಬರ್. ಆಯಿತು. ನಮಸ್ಕಾರ. ಒಂದು ವೇಳೆ ನಮ್ಮ ಮಂಜಣ್ಣವ್ರು ಇನ್ನೊಬ್ರು MC ಮಂಜಣ್ಣನೇ ಎಂತದಣ್ಣ? ಮಂಜುನಾಥ್ RM. ಸರಿ, RM ಮಂಜುನಾಥ್. ಯಾಕಂದ್ರೆ ಬೆಳಗಿನ ಜಾವ ಕರ ಹಾಕ್ಯದ ನಮ್ಮ ಬೆಳಗಿನ ಜಾವ ಕರು ಹಾಕಿತ್ತಾ? ಇದೇನ ಕರು? ಹೋರಿಕರ. ಓಕೆ. ಸರ್ಕಸ್ ಮಾಡ್ತಿದ್ದಾರೆ ಸಾಹೇಬ್ರು. ಬೆಳಗಿನ ಜಾವ ಕರು ಹಾಕಿದೆ. ಇನ್ನು ಗಿಬ್ದಲ್ಲಿ ಕರೆದಿದ್ದೀರಾ ಹೆಂಗೆ? ಅಲ್ಲ, ಹಿಂಡಿದೆ ಸರ್. ಹಾಲು ಹಿಂಡಿದೆ. ಎಷ್ಟು ತಗೊಂಡ್ರೆ ನೀವು ಗಿಬ್ದಲ್ಲಿ? ಹಾಲು ಒಂದು 4 ಲೀಟ್ರ್ ಕೊಟ್ಟದ್ದು ಸರ್. ಪರವಾಗಿಲ್ಲ. ಗಿಬ್ದಲ್ಲಿ ಇಷ್ಟು ಬಂದಿದೆ ಅಂದರೆ ಗ್ರೇಟೇ. ಬಂದವೇಳೆ ಇಲ್ಲಿ ಕಂಡಿರೋದನ್ನ ಜರ್ಸಿ ಹಸು ಖರೀದಿಗೆ ಬಂದರೆ ಏನಾಗ್ಬೋದು ಏನಂತ ವಿಚಾರಿಸ್ತೀನಿ. ಮಂಜಣ್ಣ, ಎಷ್ಟನೇ ಸೂಲಿಂದು ಏನದು? ಸರ್, ಇದು ಕರ ಹಾಕಿರೋ ಎರಡನೇ ಕರ. ಇನ್ನು 6 ಆಗೈತಾ? ಓಕೆ. ಒಂದು ಏನು ರೇಟ್ ಆಗ್ಬೋದಣ್ಣ? ಆದರೆ ರೇಟು ಇಲ್ಲಿ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸರಿ, ಹಂಗೆ ಹೇಳ್ಕೊಂತ ಹೋಗ್ಬಿಡ್ರಿ ಮತ್ತೆ ಬೇಗ. ಇದು ಜರ್ಸಿ ನೋಡ್ರಿ. ಇದು ಜರ್ಸಿ. ಇದು 6 ಐತಿ. 6 ಜರ್ಸಿ. ಇಳಿದ್ರೆ ಎಷ್ಟನೇ ಸೂಲ್? ಹಂಗೆ ಇದು ಎರಡನೇ ಸೂಲ್ ಸರ್. ಹಾಲಿಂದ ಏನು ತಗೊಂಡ್ರೆ 6-5 ಬರುತ್ತೆ ಸರ್. ಬರ್ಬೋದು. ಇದು ಇರತಕ್ಕಂಥ ಹಸುಗಳು. ಅವರು ಬೆಲೆ ಇಲ್ಲಿ ಬಂದಾಗ ನಿಗದಿ ಮಾಡೋಣ ಅಂತ ತಂದಿದ್ದಾರೆ. ಇನ್ನು ಕೆಲವರು ಬೆಲೆ ಹೇಳಿದ್ದಾರೆ, ಏನು ಅಡ್ಡಿ ಇಲ್ಲ, ಯಾಕಂದರೆ ಅವ್ರ ವೈಯಕ್ತಿಕ ವಿಚಾರ ಅದು. ನೋಡೋಣ. ಇನ್ನು ಉಳಿದಂತೆ ನನ್ನ ಹಿಂಭಾಗದಲ್ಲಿ ಸುಮಾರು ಸೂಪರ್. ಇದು ಯಾವ್ದಣ್ಣ? ಇದು ಜರ್ಸಿ ಬೋಡಿ ಸರ್. ಇದು ಜರ್ಸಿ ಬೋಡಿ. ಜರ್ಸಿ ಬ್ರೌನ್ ಮಿಕ್ಸ್ ಇದೆ ನೋಡಿ. ಜರ್ಸಿ ಬ್ರೌನ್ HF ಮಿಕ್ಸ್ ಬರುತ್ತೆ. ಅದರ ಸಖತ್ತಾಗೈತೆ ರೀ. ಒಳ್ಳೆ. ಇದು 6 ಸರ್. ಇದು 6 ಇನ್ನೂ ಒಂದು 8-10 ದಿವಸ ಬೇಕು. 8 ದಿವಸ ಅಂತೂ ವೇಟ್ ಮಾಡಲೇಬೇಕು. ಗುಡ್. ಆರ್ಡರ್ ಬಿಡ್ತೈತಣ್ಣ. ನರ ಕಾಣಿಸ್ಕೊಂತ ಚೆನ್ನಾಗಿ ಕಾಣಿಸ್ಕೊಂಡಿದೆ ಆರ್ಡರ್ ಮೇಲೆ. ಇದು ಗಬ್ಬ ಸರ್. ಇದು ಗಬ್ಬನಾ? ಇದು 6 ಐತೆ. ಹಾಂ. ಇದು HF ಇದೆ. ಒಂದು ನಿಮಿಷ ಹೇಳಿ ಮಂಜಣ್ಣ. ಸರ್, ಇದು HF ಸರ್. ಇದು 6 ಆಗಿದೆ. ಈ ಕರ ಹಾಕಿರೋ ಎರಡನೇ ಕರ. ಇದು ಎರಡನೇ ಕರನಾ? ಹಾಂ. ಸಬ್ಬೆ ಇದೆ ಸಾಕು. ಓಕೆ, ಸಾಧ್ಯ ಇದೆ ಅಣ್ಣ. ಚೆನ್ನಾಗಿರುತ್ತೆ ಈ ಥರ ಹಸುಗಳು. ಗಟ್ಟಿ ಹಸುಗಳು ಕಟ್ಕೊಳ್ಳೋ ಆಸಕ್ತಿ ಇದ್ದರೆ ಬಂದ್ಬೋದು, ನೋಡ್ಬೋದು. ಮಾರ್ಕೆಟ್ ಇದು ಕೂಡ ನಮ್ಮ APMC ರೈತರು ಹಸುಗಳು ತರ್ತಿದ್ದಾರೆ, ಒಯ್ತಿದ್ದಾರೆ. ಇದೊಂದು ಪ್ರೊಸೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಪಕ್ಕದಲ್ಲಿ ಅಣ್ಣ ಇದು ಗಬ್ಬ ಸಹ ಇದೆ. ಗಬ್ಬ. ಇದು ಕಡೆಯಲ್ ಸಹ ಇದೆ. ಕಡೆಯಲ್ಲು 3ನೇದಾ ಇಳಿದ್ರೆ? ಈ ಕರ ಹಾಕಿರೋ 3ನೇ ಕರ. 3ನೇ ಕರ ಇಳಿದ್ರೆ. ಓಕೆ. ಇನ್ನು 15 ದಿವಸ ಬೇಕು ಸರ್. 15 ದಿವಸ ಅಂತೂ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಂತೆ ಹಸುವಿನ ಗುಣಲಕ್ಷಣ ನೀವು ನೋಡಿ, ಯಾಕಂದರೆ ಮೊಬೈಲ್ಗಿಂತ ನೇರವಾಗಿ ಬಂದರೆ ಒಳ್ಳೆಯದು. ಫೋನು ಮಾಹಿತಿಗಾಗಿ ಮಾತ್ರ ಕೊಟ್ಟಿರೋದು. ಇನ್ನು ಉಳಿದಂತೆ ಪರಿಶೀಲಿಸ್ಕೊಳ್ಳಿಕ್ಕೆ ನೇರವಾಗಿ ಬರ್ರಿ, ವ್ಯವಹಾರ ಮಾಡ್ಕೊಳ್ಳಿಕ್ಕೆ ನೇರವಾಗಿ ಬರ್ರಿ. ಹಾಲು ನರ ಚೆನ್ನಾಗಿ ನೀಟಾಗಿ ಬರ್ತದೆ. ಇದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಹಸು ಅಂದರೆ 3ನೇ ಸೂಲು ಇಟ್ಕೊಳ್ಬೋದು ಹಾರಿಗೆ ಅಂದರೆ ಓಕೆ, ಅಡ್ಡಿ ಇಲ್ಲ. ಈ ಕಡೆ ಎರಡನೇ ಸೂಲ್ ಸಹ. ಇದು HF. ಹಾಂ. ಅಂದರೆ ಇದು ಒಂದು 15 ದಿವಸ ಬೇಕು ಸರ್. 15 ದಿವಸ ಟೈಮ್ ಇದೆ. ಬಾಕ್ಸ್ ಲೂಸ್ ಇದೆಯಲ್ಲ, ಅದಕ್ಕೆ ಕೇಳಿದೆ. ಆರ್ಡರ್ ಕಂಪ್ಯಾಕ್ಟ್ ಏನಿದೆ, ಬಾಟಮು ಲೂಸ್ ಆಗಿದೆಯಲ್ಲ, ಹಾಗಾಗಿ ಗೊತ್ತಾದರೆ ಲೆಂತ್ ಇದೆ ಹಸು. ಆಲ್ ಬ್ಲಾಕು. ಬಟ್ ಒಂದು ನನ್ನ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಿಗೆ ಗಟ್ಟಿ ಜಾತಿ ಹಸು ಆಯ್ಕೆ ಮಾಡ್ಕೋಬೇಕು, ಆ ಕಡೆ ತಿರುಗಾಡ್ಕೊಳ್ಬೇಕು ಅಂತೇಳಿದ್ರೆ ಚಾಯ್ಸ್ ಮಾಡೋಕ್ಕೆ ಮಂಜಣ್ಣ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಿಂಗಿದೆ, ಸೂಪರ್ ಆಗಿದೆ. ಇಲ್ಲೊಂದು ಇನ್ನೂ 2 ಇದ್ದಾವೆ. ಇದು HF ಸರ್. ಇದು HF ಅಣ್ಣ? ಕಂಟ್ರಿ ಕ್ರಾಸ್ HF ಮಿಕ್ಸ್ ಬ್ರೀಡು. ಇನ್ನು 15 ದಿವಸ ಬೇಕು ಇದು ಕರ ಹಾಕಕ್ಕೆ. ಡೈರಿ ಫಾರಮ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮಂಜಣ್ಣ ಇಂಥ ಹಸುವಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು.
ಈಗ ಹಸುವಿನ ಬಗ್ಗೆ ನಿಮ್ಗೆ ಅನುಭವ ಇಲ್ಲ ಅಂತ ಹೇಳಿದ್ರೆ ಪ್ಯೂರ್ ಅನ್ನೋದಕ್ಕಿಂತ ಈ ಥರ ಮಿಕ್ಸ್ ಬ್ರೀಡ್ ಇಟ್ಕೊಂಡ್ಬಿಟ್ರೆ ಇವು ಗಟ್ಟಿ ಬಿಡ್ಸ ಅಂದ್ರೆ ಇವು ಹಂಗಾಗಿ ಬೀಳಿ ಏನಾರ ಬೀಳಿ ಒಳ್ಳೆ ತಡ್ಕಂತ ಮಂಜಣ್ಣ ಕ್ಯೂರಿಯಾಸಿಟಿ ಕೇಳ್ತೀನಿ, ಒಂದು ಎಷ್ಟು ರೇಟಿಂದ ಸ್ಟಾರ್ಟ್ ಆಗ್ತಾವ ಅನ್ನೋದಾದ್ರೆ ಹೇಳ್ಬಿಡ್ರಿ ಸರ್. ನಮ್ಮಲ್ಲಿ ನನ್ನ ಹತ್ರ ಇರೋದು ಸರ್ 50,000ದಿಂದ ಹಿಡಿದು 85,000 ತಗೊಂಡು ಅಣ್ಣ. ಇದು ಮಾತು ಅದಕ್ಕೆ ಹೇಳಿದೆ, ಒಂದು 55,000ದಿಂದ 85,000 ತಗೊಂಡು. ವೆರಿ ಗುಡ್, ಆಯಿತು. ಇಷ್ಟು ನೋಡಿ ಸೂಪರ್ ಆಗಿರೋ ಇದನ್ನ ಹೇಳ್ಬೇಕು. ಯಾಕೆ ಹೇಳ್ಬಿಟ್ರೆ ಅಲ್ಲಿ ಇಲ್ಲಿ ಪರವಾಗಿಲ್ಲ, ಅಣ್ಣನ ಹತ್ರ ಒಂದು ರೇಟ್ ಐತಪ್ಪ, ಇಲ್ಲಿ ಬಜೆಟ್ ಮಾಡ್ಕೋಬೋದು ಅನ್ನೋದಿದೆ. ಒಳ್ಳೇದು ಮಂಜಣ್ಣ ಹೇಳಿದ್ದು ನೋಡಿ ಸರ್. ಓಕೆ, ಇದು ರೆಡ್ ಮಿಕ್ಸ್, ಜರ್ಸಿ, ಬ್ರೌನಿಶ್ 3 ಮಿಕ್ಸ್ ಹೊಡೆದೈತಲ್ಲ. ಎಚ್.ಎಫ್, ಜರ್ಸಿ, ಕ್ರಾಸ್ ಬೀಡು 3 ಮಿಕ್ಸ್ ಇದೆ ಸರ್. ಫ್ಯಾಟ್ SNFಗೆ ಅಡ್ಡಿ ಇಲ್ಲ ಅಂತ ನನಗೆ ಸ್ವಲ್ಪನಾದ್ರೂ ಗಟ್ಟಿ ಹಾಲು ಬಂದೇ ಬರುತ್ತೆ. ಹೌದು ಸರ್, ಹೌದು. ಇದಕ್ಕೆ ಟೈಮ್ ಅಣ್ಣ ಇನ್ನೂ 15 ದಿವಸ ಬೇಕು ಸರ್. ಇದು 15 ದಿವಸ ವೆಯ್ಟ್ ಮಾಡಬೇಕು. ಆಗಲಿ, ಅಡ್ಡಿ ಇಲ್ಲ. 15 ದಿವಸ ಏನು ಗ್ಯಾಪ್ ಏನು ದೊಡ್ಡದಲ್ಲ, ಮಾಡ್ಕೋಬೋದು. ಗುಡ್. ಇದು ಮಂಜಣ್ಣ ನಂಬರ್ ಕೊಟ್ಬಿಡ್ತೀನಿ ಅಣ್ಣ. ನಂಬರ್ ಹೇಳ್ಬಿಡಿ. 73383802949431. ಇದು ಮಂಜಣ್ಣವ್ರದ್ದು. ಮಂಜಣ್ಣ MC ಅಂದ್ರಲ್ಲ? RM ಮಂಜಣ್ಣ. ಸರಿ, ಓಕೆ. ಇದು ಬಂದೋಳೆ ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ, ನಮ್ಮ APMC ಕಾರ್ತಿಕ್ ಅವರು. ಯಾವುದಪ್ಪ ಇದು? ಜರ್ಸಿ ಸರ್. ಜರ್ಸಿಯಲ್ಲಿದೆ. ಹೇಳ್ಬಿಡಿ, ಸೂಲು ಹಲ್ಲು ಏನು ಇದು ಕಡೆಯಲ್ ಸಹ. ಇದು ನಿಮ್ಮ ಹಸು ಗುಣಗಾನ ಮಾಡ್ಬೇಕು ನೀವು, ನಾವು ಕೇಳೋದಕ್ಕಿಂತ ಮುಂಚೆ. ಕಡೆಯಲ್ಲ? ಕಡೆಯಲ್ ಸಹ. ಇದು ಒಪ್ಪತ್ತಿಗೆ ಒಂದು 6 ಲೀಟರ್ ಕೊಡುತ್ತೆ. ಇದೆ ಅಂತ 15 ಟೈಮ್ ಇದೆ. ಮೂರನೇದ ಹೇಳಿದ್ರೆ ಓಕೆ. ಮೇಡಮ್ ಅವ್ರು ಹೇಳಿದ್ರೆ ಮೂರನೇದು ಅಂತ ಹೇಳ್ಬಿಟ್ಟಿದ್ರೆ, ಹಂಗೆ ರೇಟ್ ಹೇಳ್ಕೊಂಡು ಹೋಗ್ಬಿಡ್ಬೇಕಪ್ಪ. ರೇಟ್ ಬೇಡ ಸರ್, ಹೆಚ್ಚಿಗೆ ಕಮ್ಮಿ ಕೊಡದೆ ಬಂದ್ರೆ. ಹೌದಾ? ಸರಿ, ಅಲ್ಲೇ ಆಗ್ಬಿಡ್ತಾರ ಅದು. ಓಕೆ ಓಕೆ. ಅದಕ್ಕೆ ಆರಂಭದ ಬೆಲೆನಾದ್ರೆ ಹೇಳ್ರಿ, ಇಷ್ಟಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಅದೊಂಥರ. ಈಗ ರೇಟ್ ಆಗ್ಬಿಟ್ರೆ ಏನ್ ಮಾಡ್ತಾ ಗೊತ್ತಾ, ಅಲ್ಲೇ ಇರ್ತಾರೆ ಅವರು. ಎಲ್ಲ ಆಯ್ತು. ಇದು ಒಂಥರ ಗರಡು ಮಕ್ಕನು ರೆಡ್ಡೇನು ಎರಡು HF ಸಹ. ಇದು ಓಕೆ. ಎಷ್ಟು ಸೂಲು ಅಲ್ಲಿಂದ ತಪ್ಪಿ? ಇದು 2ನೇ ಸೂಲ್ ಸಹ. ಇದು ಗುಡ್. ಕಾರ್ತಿಕ ಏನಿದೆ, ಇದು ಕೂಡ ರಫ್ ಅಂಡ್ ಟಫ್ ಬ್ರೀಡೆ. ನೋಡಿದ್ರೆ ಹೇಳ್ಬೋದು. ಅಡರು ಇದ್ರದ್ದು ನನಗೆ ಇಷ್ಟ ಆಯಿತು. ಅಡರು ತುಂಬ ಚೆನ್ನಾಗಿದೆ. ಅಂದರೆ ಬಾಕ್ಸ್ ಇದು 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 ಬಾಕ್ಸ್ ಎರಡನೇದು ಅಂದ್ರಲ್ಲ? ಹ್ಞೂ ಸರ್, ಇದು 2ನೇದು. ಇದು ಬಾಕ್ಸು. ಹಾಗಾಗಿ ಇದು ಕಡೆಯಲ್ಲಿ ಸಹ. ಇದು ಹಾಕಿದ 2ನೇದು. ಒಂದು 5 ಮೇಲೆ ಹಾಲು 5 ಮೇಲೆ ಬರ್ತದೆ. ಏನು ದುಃಖ ಇಲ್ಲ, 5 ಮೇಲೆ ತೊಗೊಳ್ಬೋದು. 6 ಬರ್ತದೆ ಸರ್. 6 ಅಡ್ಡಿ ಬೆಳಗ್ಗೆ ಸಂಘ ಒಂದು 12 ಲೀಟ್ರ್ ಸಹ. ಇದು ಓಕೆ ಓಕೆ ಓಕೆ. ಇದು HF ಕ್ರಾಸ್ ಸಹ. ಇದು HF ಕ್ರಾಸ್. 6 ಆಗಿದೆ ಸಹ. ಇದು ಈಗ ಹಾಕಿದ್ರೆ 2ನೇ ಕರ. 2ನೇದು ಮೋಸ್ಟ್ಲಿ ಕಾರ್ತಿಕ್ಕಾಗೆ ಏನಿದೆ, ನಾವು 3ನೇ ಹೆಸರು ನೋಡ್ತಾ ಇದ್ದೀವಿ ನೋಡಿ. HF ಅಲ್ಲಿ ಸಾಧಿತ ಎಲ್ಲ ಸಾಧಿ ಸಹ. ನೋಡಿ ಸಹ, ಇಳಕ್ಕಂತೂ ಒಂದು 10 ದಿವಸ ತೊಗೊಳ್ತೀನಿ ಸಹ. 10 ದಿವಸ ಟೈಮ್ ಇದೆ ಸರ್. 15 ಸೇವ್ ಆಗ್ತೀವಿ, 10 ದಿವಸ ಟೈಮ್ ಸಹ. ಇದು ಹೆಚ್ಚಿಗೆ ಕಮ್ಮಿ. ಓಕೆ. ಈ ಕಡೆ ಒಂಥರ ಕಂಟ್ರಿ ಜವಾರಿ HF ಮಿಕ್ಸ್. 2 ಮಿಕ್ಸ್ ಇದೆ ಸರ್. ಇದು ಕಂಟ್ರಿ ಅದು. 6 ಆಗಿದೆ ಸರ್. ಇದು 6 ಸಾದಿ ಐತಿ ಸಹ. ಎಲ್ಲ ಈಗ ಹಾಕಿದ್ರೆ 2ನೇ ಕರ ಸಹ. ಇದು ಓಕೆ ಓಕೆ. ಇದು ಹಾಕಿದ್ರೆ 2ನೇದು. ಹಾಲಂತೂ 5 ಹಾಲು 5. ಓಕೆ, ಅದಕ್ಕೆ ಹೇಳಿದೆ 5 ಮೇಲೆ. ಬೆಳಗ್ಗೆ ಸಂಘ 11 ಲೀಟರ್. ಇದು 11 ಅದು 12. ಇದು 11. ಈಗ ರೈತರಿಗೆ ಗಟ್ಟಿ ಹಸು ಬೇಕು ನನಗೆ ಅಣ್ಣ ಅಂತಾರಲ್ಲ, ನಾನು ಬರ್ಬೋದು ಕಾರ್ತಿಕ್ ಹತ್ರ ಹೋಗ್ಬೋದು ಅಂತ. ಆಯಿತು, ಗಟ್ಟಿ. ಓಕೆ. ಸೊ ಇದು 4 ಆಗಿದೆ. ಇದು ನಮಗೆ ಕೊಟ್ಟಿಗೆ ಚಿಕ್ಕದಾಗಿತ್ತು, ನಮ್ಗೆ ಜಾಸ್ತಿ ಲೆಂತ್ ಇಲ್ಲ ಅಂದರೆ ಇದನ್ನ ಇಟ್ಕೊಳ್ಬೋದು ನಾವು. ಸಿಂಗಲ್ ಮಾಡ್ರಿ. ಇದು 4 ಆಗೈತಿ. 4 ಮಣ್ಕಲ್ಲ. ಹಾಂ, ಕ್ಯೂಟಿ 4 ಆಗೈತಿ. ಏನು ನಾವು ನೋಡ್ತಾ ಇದೀವಿ 4 ಪಡ್ಡೆ ಮಣ್ಕ ಅಂತಂದ್ರು ಕಾರ್ತಿಕ್. ಇಳಿಯಕ್ಕಂತ ಎಷ್ಟು ದಿನ ಟೈಮ್ ಬೇಕಾಗುತ್ತೆ? 10 ದಿವಸದಿಂದ 12 ದಿವಸ ಟೈಮ್ ಇದೆ ಸರ್. ಇದು 12 ದಿವಸ ವೇಟ್ ಮಾಡಬೇಕು. ಖಂಡಿತ. ಇನ್ನು ಬ್ರೀಡ್ ಇದು ನೀವು ಬ್ರೀಡಿಂಗಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ, ಇಟ್ಕೊಳ್ಳಿಕ್ಕೆ ನಡ್ಡಿಲ್ಲ. ಹೊಸದಾಗಿ ಮಾಡೋರು 5 ಲೀಟರ್ ಅಂತ ಬಂದೇ ಬರ್ತದೆ ಸರ್. ಇದು ಫಸ್ಟ್ನೇ ಸುಲಾಗ ಇದು ಹಾಕಿದ್ರೆ 2ನೇ ಸುಲ್. ಇದು ಓಕೆ ಬಂಗಾರ, ಓಕೆ ತೊಗೊಳ್ಳಿ. ಕಟ್ಟಿ ಎಲ್ಲ ಸಾಧಿತ್ತು ಸರ್. ಓಕೆ. ಇನ್ನೂ ಕ್ಯೂರಿಯಾಸಿಟಿ ಇರ್ತತೆ. ಇದೊಂದು ರೇಟ್ ಹೇಳ್ಬಿಡು, ಹೋಗಿ ಇದಕ್ಕೊಂದು ಕೇಳು ಸರ್. ಇದಕ್ಕೆ ಹೇಳೋದು ವ್ಯಾಪಾರ 82, ಕೊಡೋದು ಬಂದು 75 ಬಂದು ಕೊಡ್ತೀನಿ. ಓಕೆ. ನೀವು 70 ಆಸುಪಾಸು ಇದ್ದೀರಪ್ಪ? 70. ಇದು ಕಾರ್ತಿಕ್ ಅದಿರಲಿ ತಡೀರಿ, ಅದು ಎದ್ದಾಳ್ತಾ ಇದನ್ನ ಹೇಳು ಸರ್. ಇದು 2ನೇ ಸೂಲು. ಇನ್ನು 6 ಆಗೈತಿ. 6 ಆಗೈತಾ? 2ನೇ ಸೂಲು 6 ಆಗಿದೆ. ಇಳಿಯಕ್ಕೆ ಟೈಮು 20 ದಿವಸದಿಂದ 15 ದಿವಸ ಟೈಮ್ ಇದೆ ಸರ್. 15 ದಿವಸ ಬೇಕಂತೀರಾ? ಓಕೆ. 15 ದಿವಸ ಟೈಮ್ ಇದೆ ಸರ್. ಇದು ಅಡ್ಡಿ ಇಲ್ಲ, ಇನ್ನು ಫಿಲ್ ಆಗ್ಬೇಕು ಬಾಕ್ಸು. ಇಲ್ಲಿ ನೋಡಿ ಮೇಡಮ್ ಅವ್ರು ಜರ್ಸಿ ಕಾಲೆತ್ತಿದ್ರಲ್ಲ, ಈಗ ಇದು ಮೋಸ್ಟ್ಲಿ ನಮಗೆ 6 ಆಗಿದೆ ಸರ್. ಇದು 6 ಇದು ಹಾಕಿದ್ರೆ 2ನೇದು. ಇದು ಇನ್ನು ಹಾಲು ಅಂತೂ ಒಂದು 5 ಮೇಲಲ್ಲಪ್ಪ. ಎಲ್ಲ 5 ಮೇಲೆ ಬರ್ತದೆ ಸರ್.
ಇದೇ ಬಿಟ್ಟು ಎಲ್ಲ ಸಾದಿ ನೀವು ಹಿಂಗೆ ತೋರ್ಸಾಗ್ಲೇ ನಮ್ಗೊಂದು ಐಡಿಯಾ ಸಿಗೋದು ಸಾದಿನೋ ಹಿಂಗೆ ಸಾದಿ ಮತ್ತೆ ಒದೇದು ಪದೇದು ಏನಿಲ್ಲ. ಆಗ್ಬಾರ್ದು ರೈತರು. ಇದು ಸ್ವಲ್ಪ ದೊಡ್ಡ ಲೆಂತ್ ಬರುತ್ತೆ ಅನ್ಸುತ್ತೆ ನನ್ನ. ಒಂದು ಸಹ ಇದು ಜವಾರಿ HF ಮಿಕ್ಸ್ ಐತಲ್ಲ? ಇಲ್ಲ ಸಹ ಇದು HF ಮಿಕ್ಸ್ ಕ್ರಾಸ್ ಇದೆ. ಜವರಿ ಅಲ್ಲ, HF ಕ್ರಾಸ್ ಇದೆ. HF ಕ್ರಾಸಾ? ಇದು ಬಾಕ್ಸ್ ಚೆನ್ನಾಗಾಗುತ್ತೆ. ಹ್ಞೂ ಸಹ ಎಲ್ಲ ಸಾದಿ ಸಹ ನೋಡಿ ಸಹ. ಇನ್ನು ಎರಡು ಈಗ ಹಾಕಿದೆ ಇದು ಎಣ್ಣೆ ಸೂಲ್ ಸಹ ಇದು. ಎಲ್ಲ ಸಾದಿ ಐತಿ ಹಾಕಿದ್ರೆ ಎಣ್ಣೆ ಸೋಲು. ಓಕೆ, ಎಲ್ಲ ಲೋಕಲ್ ಸಹ. ಗುಡ್. ಇನ್ನೂ 3 ಇದಾವೆ ಅದೇ ಥರ ಕಾರ್ತಿಕ್ ಹತ್ರ. ಇವರು ಇದು ಅಡಲ್ ಚೆನ್ನಾಗಿದೆ ಅನ್ಸುತ್ತೆ ನನ್ನ. ಇದು ಹಾರಲ್ಲಾಗಿತ್ತು ಸಹ. ಇನ್ನು ಗುಡ್, ಇನ್ನು ಹಾರಲ್ಲಾಗೈತಿ ಇದು. ಪರವಾಗಿಲ್ಲ, ಸ್ವಲ್ಪ ಹಿಂಗೆ ಸರ್ಸ್ ಕಷ್ಟ ಸರ್ ಮೈ ಮುರಿತೈತಿ. ಓಕೆ, ನೀಟಾಗಿದೆ, ನಡ್ಡಿ ಇಲ್ಲ. ಇದು HF ಜರ್ಸಿ ಎರಡು ಮಿಕ್ಸ್ ಇದೆ ಸರ್. ಇದೆ ಫ್ಯಾಟ್ SNFಗೆ ದುಃಖ ಇಲ್ಲ. ಡಿಗ್ರಿ ಫ್ಲಾಟ್ ಎಲ್ಲ ಬರ್ತದೆ ಸರ್. ಇಲ್ಲ ಈಗ ನಮ್ಗೆ SNF ಫ್ಯಾಟ್ ಓನ್ಲಿ ನೋಡಿ ಹಿಂಗಿದೆ. ಓಕೆ, ಪರವಾಗಿಲ್ಲ. ಎಲ್ಲ ಸಾದಿ ನೋಡಿ. ಹಾಲು ಸಿಕ್ಕರೆ ಏನು ಅಡ್ಡಿ ಇಲ್ಲ. ತೋರಿಸ್ತಾ ಇದ್ದಾರೆ ಸಾದಿ ಅಂತೇಳಿ. ಹಾಲು ಗೆಸ್ ಮಾಡೋಣ. ಇನ್ನೂ ಫುಲ್ ಆಗುತ್ತೆ ಇದು. ಇನ್ನೂ ಫುಲ್ ಆಗುತ್ತೆ ಅದು. ಅದಕ್ಕೆ ಅಂದಿದ್ದು ಆರ್ಡರ್ ಮಾತ್ರ ಚೆನ್ನಾಗಿದೆ ನೋಡಪ್ಪ, ಇದು ಎಕ್ಸಲೆಂಟ್ ಆಗಿದೆ ಅಂತ ಅಂದಿದ್ದು. ಹಾಗೆ ನಮಗೆ ಇದು ಜವಾರಿ ಜರ್ಸಿ ಎರಡು ಮಿಕ್ಸ್ ಇದೆ. A2 ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕಡೆ ಇನ್ನೊಂದು ಇದೆ ಹಿಂಗೆ ಸರ್. ಇದು ಎಣ್ಣೆ ಸೂಲ್ ಇದೆ, ಎರಡು ಮಿಕ್ಸ್ ಇದೆ ಸರ್. ಇದು ಎರಡನೇದಾ? ಇದು ಇದು ಹಾಕಿದೆ ಎಣ್ಣೆ ಸೂಲ್ ಇದೆ. ಎರಡು ಮಿಕ್ಸ್ ಇದೆ, ಜರ್ಸಿ ಜವಾರಿ ಎರಡು ಮಿಕ್ಸ್ ಇದೆ. ಇದಾಗೆ ಇಳಿಯೋಕೆ ಟೈಮು ಒಂದು ವಾರ ಇದೆ ಸರ್, ಅಷ್ಟೇ ಇದೆ. ಅಷ್ಟೇನಾ? ಎರಡು ಮಿಕ್ಸ್ ಇದೆ ಸರ್. ಊಟಕ್ಕೂ ಚೆನ್ನಾಗೈತಿ, ಮನೆಗೂ ಚೆನ್ನಾಗೈತಿ, ಎಲ್ಲಕ್ಕೂ ಚೆನ್ನಾಗಿ ಸಹ ಇದೆ. ನೋಡ್ಕೋಬಹುದು ಬಾಸ್. ಸಾರಿ ಐತಿ ಸರ್. ಸರಿ, ನೈಸ್. ಇನ್ನೂ ಇದು ಫುಲ್ ಹೋಗ್ತಾ ಇಲ್ಲ ಐತಿ ನೋಡಿ. ಆಗುತ್ತೆ ಮತ್ತೆ ಅದಕ್ಕೆ ಹಂಗಾಗಿ HF ಸಹ ಇದೆ. ಗುಡ್. HF ಸಹ ಇದೆ, ದೊಡ್ಡದು ಇದು. ಇದು ಡಿಸ್ಚಾರ್ಜ್ ಆಗ್ತಾ ಇದೆ. ಟೈಮು ಇವತ್ತು ನಾಳೆನಾ? ಇಲ್ಲ ಸರ್, ಏನು 15 ದಿವಸ ಬೇಕು ಸರ್. ನೋಡಿ ಇನ್ನು ಸಾದಿ ನೀವು ಫುಲ್ ಆಗಿಲ್ಲಲ್ಲ ಬಾಕ್ಸು? ಇಲ್ಲ ಸರ್, ಇನ್ನೇ. ಇದು ಒಂದು ವೇಳೆ ನೀವು ನೋಡ್ತಾ ಇದ್ರಿ ನಮ್ಮ APMC ಕಾರ್ತಿಕ್ನ ಹಸುಗಳು ಹೆಸರು ಸಮೇತ ನಿಮಗೆ ನಂಬರ್ ಸಮೇತ ಕೊಟ್ಟಿರ್ತೀನಿ. ಇನ್ನು ಉಳಿದಂತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೇರ ಭೇಟಿ ಪರಿಶೀಲನೆ ಅದು ನಿಮ್ಮ ವ್ಯಕ್ತಿಗತ ಜವಾಬ್ದಾರಿಯಾಗಿರುತ್ತೆ. ನಂಬರ್ ಹೇಳ್ಬಿಡ್ರಿ ಕಾರ್ತಿಕ್, ಇನ್ನೊಂದ್ಸರಿ ನಂಬರ್ ಹೇಳ್ಬಿಡ್ರಿ. 8792 355 933. ಓಕೆ, ನಮ್ಮ APMC ಮಾರ್ಕೆಟೇ ಕಾರ್ತಿಕ್ನ ಬಳಿ ಇರ್ತಕ್ಕಂಥ ಹಸು ಮಾಹಿತಿ. ನಿಮಗೆ ಯಾರ ಹತ್ರ ಹೋಗ್ಬೇಕು ನೋಡಬೇಕು ಅನ್ನೋದಕ್ಕಿಂತ ಫೋನ್ ಮಾಡ್ಕೊಂಡು ಬನ್ನಿ. ಓಕೆ, ಇದು ನೋಡ್ತಾ ಇದ್ದೀರಿ ಅಲ್ಲ, ಈ ಹಸು ಆಗಲಿ ನಾವು ಶೋ ಮಾಡ್ತೀವಿ. ಒಂದ್ಸತಿ ಹೆಂಗೆ ನಡೆಸಿ ನೋಡಿಬಿಡೋಣ. ಕಾರ್ತಿಕ್ ಇದು ಫುಲ್ ಬ್ಲಾಕಲ್ಲಿದೆಯಲ್ಲ. ಆಮೇಲೆ ಫೇಸ್ ನೋಡೋದಲ್ಲ, ಕಂಟ್ರಿ HFಗೆ ಫ್ಯಾಟ್ SNF ಇಂಥವೆಲ್ಲ ಪರವಾಗಿಲ್ಲಲ್ಲ? ಇದಕ್ಕೆ ಎಲ್ಲಕ್ಕೂ ಬರ್ತೈತಿ. ಡಿಗ್ರಿ ಹಾಲು ಬರ್ತೈತೆ. ಓಕೆಪ್ಪ, ಆಯ್ಕೆದಾರರು ಇನ್ನು ಉಳಿದಂತೆ ಕೊಟ್ಟಿರ್ತೀನಿ. ಅವರ ಒಂದು ರೆಸ್ಪಾನ್ಸಿಬಿಲಿಟಿ. ಹಾಲಿಗೂ ಬರ್ತೈತಿ, ಹೊಲಕ್ಕೂ ಮನೆಗೂ ಅಡ್ಡಾಡ್ತಾವು. ಹೊಲಕ್ಕೂ ಮನೆಗೆ ಬೇಕಿಲ್ಲ, ಹೊಲಕ್ಕೂ ಮನೆಗೆ ಅಡ್ಡಾಡ್ತಾವ ಸಹ. ಇವೆಲ್ಲ ಲೋಕಲ್. ಓಕೆ, ಮತ್ತೆಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ. ಇವೆಲ್ಲ ಹಳ್ಳಿ ಮನೆ, ರೈತರ ಮನೆ ಇವು ಸಹ. ಇವೆಲ್ಲ ಸೆಟ್ ಆಗೋದೆ. ಯಾವ ಇವು ತಮಿಳ್ನಾಡು ಮಹಾರಾಷ್ಟ್ರ ಅಲ್ಲ, ಎಲ್ಲ ರೈತರ ಮನೆಯಾಗ ತಮ್ಮದು ಹುಡುಕಿದಿರಿ ನಾವು. ಯಾವ ಜಾತಿ ಬರ್ತಪ್ಪ? ಎರಡು ಮಿಕ್ಸ್ ಇದೆ ಸರ್. ಮಿಕ್ಸ್ ರೆಡ್ ಅಂಡ್ HF ಜರ್ಸಿ ಮಿಕ್ಸ್ ಇದೆ. ರೆಡ್ ಅಂಡ್ HF ಜರ್ಸಿ ಮಿಕ್ಸ್ ಆಗಿರ್ತಕ್ಕಂಥ ಹಸು. ಇಲ್ಲೆಲ್ಲ ಸಿಗೋದೆಲ್ಲ ಫ್ಯಾಟ್ SNFಗೆ ಡಿಗ್ರಿಗೆ ಸೆಟ್ ಆಗಬೇಕು. ಎಲ್ಲ ಅಡ್ಡಾಡೋ ಸಹ ಇವು, ರೈತರ ಮನೆ ಇವು. ಕಾರ್ತಿಕ್ ನರಗಳು ಚೆನ್ನಾಗಿದೆ ನೋಡಿ, ಹಾಲಿಂದ ಬಾಕ್ಸ್ ನೋಡಿ ಸರ್. ಸೂಪರ್. ಹಸು ತೋರ್ಸೋಕ್ಕೂ ಖುಷಿ ಅನಿಸ್ಬೇಕು ನಮಗೂ ಕೂಡ. ಚೆನ್ನಾಗಿ ಆಕ್ಟಿವ್ ಆಗಿರೋ ಹಸುಗಳು ನೋಡಿದಾಗ, ಹೆಲ್ತಿ ಹಸುಗಳು ನೋಡುವಾಗ ಸಾದಿ ಸಹ ನೀವೆಲ್ಲ ಹಿಡ್ಕೊಂಡು ಹೋಗ್ರಿ. ಸಾದಿ ಐತಾ? ಕೋಡ್ ಕಾಂಕ್ರೀಸ್ ಕೋಡ್ ಇದ್ದಂಗೆ ಇದೆಯಲ್ಲ? ಸರ್. ಎರಡನೇದು ಹೇಳಿದ್ರೆ ಇದು? ಹ್ಞೂ ಸರ್, ಈಗ ಹಾಕಿದ್ರೆ ಎರಡನೇದು ಇದು. ಅವ್ರು 2 ಅಂತ ಸಹ 3 ಅಂತ ಹಾಕ್ತೀವಿ ನಾವು. ಹೇಳ್ತೀವಿ ರೈತರ ಮನೆಗೆಲ್ಲ ಹೇಳ್ತಾವ ಅದು. ಅದೇ ನಾವು ಅದಕ್ಕೆ 3 ಅಂತ ಹೇಳ್ತೀವಿ ನಾವು. ಸರಿ. ಅಪ್ಪಿ ಒಂದು 5 ಮೇಲೆ ಇಲ್ಲ ಹಾಲು? 5 ಮೇಲೆ ಸಹ ಇದು. ಓಕೆ, ಇದೊಂದು 60-70 ಒಳಗೆ ಐತಾ ಹಿಂಗೆ ಸರ್? ವ್ಯಾಪಾರ ಇರೋದು 84, ಕೊಡೋದು ಒಂದು 75 ಬಂದ್ರೆ ಕೊಡ್ತೀನಿ ಸರ್. ಓಕೆ, ಆಯ್ತು. ಮಾತಾಡ್ಕೊಳ್ಳೋರು ಇರ್ತಾರೆ, ಮಾತಾಡ್ಕೊಳ್ಳಿ. ಫೋನಾಗೆಲ್ಲ ಕೇಳ್ತಾರೆ. ಹಸುಗಳದ್ದು ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಆಗ್ತೈತೆ ಬರ್ತಾ? ಸರ್ ಎಲ್ಲೂ ಸಿಕ್ತಿಲ್ಲ ಸರ್.
ಎಲ್ಲೂ ಸಿಕ್ತಿಲ್ಲ. ಹೊಸ್ದಾಗಿ ಮಾಡೋರಿಗೆ ಭಾರಿ ಕಷ್ಟ ಆಗುತ್ತಪ್ಪ ನಮಗೆ ಸಾ ಹುಡುಕ್ ತಗೊಂಬರ್ತೀವಿ ಸರ್ ನಾವು ರೈತರ ಮನೆಗೆ. ರೈತರ ಮನೆಗೆ ಹೋದ್ರೆ ಅವ್ರು ಕೊಡೋದು ಹೇಳ್ಬೇಕಂದ್ರೆ ರೇಟ್ ನೋಡಿ ನಿಂತ್ಕೊಬೋದು ಅಷ್ಟೇ ಆಗ್ತದ. ಹಂಗೆ ರೈತರು ರೇಟ್ ಹೇಳ್ತಾರೆ, ಕೊಡೋರು ನೀವು ತಂದು ಮಾರೋರು. ಆಯ್ತು, ಓಕೆ. APMC ಮಾರ್ಕೆಟಲ್ಲಿ ನಮ್ಮ ಅಣ್ಣಪ್ಪಣ್ಣ ರಾಕೇಶ್ ಬಳಿ ಇರ್ತಕ್ಕಂಥ ಗಿರ್ ತೋರಿಸ್ತಾ ಇದ್ದೀನಿ. ಒಳ್ಳೆ ಶುದ್ಧವಾಗಿದೆ. ಗಂಧಗಳು ಡುಬ್ಬ A2 ಮಿಲ್ಕ್ ಪಕ್ಕಾ ಕನ್ಫರ್ಮೇಷನ್ನು, ಅಂದರೆ A2 ಹಾಲು ಸಿಗುವಂತಹ ತಳಿಗಳಲ್ಲಿ ಗಿರ್ ಕೂಡ ಸಿಂಹಪಾಲನ್ನು ಪಡ್ಕೊಳ್ಳುತ್ತೆ. ಅದರ ನಿಟ್ಟಿನಲ್ಲಿ ಅಣ್ಣಪ್ಪಣ್ಣ ನಮಸ್ಕಾರ. ನೋಡ್ತಾ ಇದ್ರಿ ಏನೋ ಸ್ವಲ್ಪ ಮಾರ್ಕೆಟಲ್ಲಿ ಗಲಾಟೆ ಇದ್ದದೆ ನಡೀತಾ ಇದೆ, ನಡೀಲಿ. ಅಣ್ಣ ಎಷ್ಟನೇ ಸೂಲು ಅಲ್ಲಿಂದ ಇದು? ಎರಡನೇದು ಆರಲ್ಲ. ಓಕೆ. ಗಬ್ಬನ ಹಾಲಿಂದ ಹೆಂಗೆ? ಗಬ್ಬ ಇನ್ನು 20 ದಿವಸ ಬೇಕು. ಇನ್ನು 20 ದಿವಸ ನಿಧಾನ ಒಳಗೆ ಹೋಗಿ ನೋಡ್ತಾರೆ ತಾಯಿ. ಅದು ಅನ್ಕೊಂಡು ಇಳಿಯಕ್ಕೆ ಎಷ್ಟು ದಿನ ಬೇಕು ಟೈಮ್ ಇದು? ಇನ್ನು 20 ದಿವಸ ಬೇಕು. ಇನ್ನೊಂದು 20 ಡೇಸ್ ಅಂತ ಕಾಯ್ಬೇಕಂತೆ. ಗುಣನೂ ಒಳ್ಳೇದೈತ್ರಿ. ಬೀರ್ ಒಳಗೆ ಒದಿತಾವ್ರಿ, ಇದು ಒದಿಯಲ್ರಿ. ಅದೇ ಸಾದಿ ಇದ್ರೆ ಒಳ್ಳೇದಪ್ಪ. ಎಲ್ಲ ತೋರಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಇಟ್ಟಿಲ್ಲ. ಆರ್ಡರ್ ಎಲ್ಲ ಫಿಲ್ ಆಗಬೇಕಂದ್ರೆ ತೊಗೊಳುತ್ತೆ ಇಳಿಯೋ ಟೈಮಲ್ಲಿ. ಯಾರಿಗೆಲ್ಲ ಆಸಕ್ತಿ ಇದೆ, ಏನು ಕಟ್ತೀರಾ ಬೆಲೆ ರೇಟು ಅಣ್ಣಪ್ಪಣ್ಣ? ಬಂದ್ಮೇಲೆ ಹೇಳ್ತಾವ್ರಿ. ಒಂದು ಅಜಂಪ್ಷನ್ ಹಿಂಗೆ ಗೆಸ್ ಮಾಡಿ ಹಿಂಗೆ ಹೇಳ್ಬೋದಿತ್ತು, ಹಿಂಗೆ ಆಯ್ತು ಇಷ್ಟು ಬಂದು ಬಿಡುತ್ತೀವಿ ಅಂತ ಅತ್ಲಾಗೆ ಏನಾಗಲ್ಲ. 95 ಹೇಳ್ತಾವ್ರಿ, 80 ಮೇಲೆ ಬಂದು ಅಷ್ಟೇ ಆಯ್ತು. ಒಂದಿದೆ ನವರೇ ಗಿರ್ಲ್ಯಾಂಡ್ ಇದ್ದಂಗಿದೆ. ಗಿರ್ಲ್ಯಾಂಡ್ ಬಂಡ ಗಿರ್ಲ್ಯಾಂಡ್ ಇವತ್ತೊಪ್ಪು. ಬಟ್ ಹಸು ಮಾತ್ರ ಗಟ್ಟಿ ಬರೋ ಸಂಕೇತ ಇದು. ನಿಮಗೆ ಸೂಕ್ಷ್ಮತೆ ಗಟ್ಟಿ ಬರ್ಲಿಕ್ಕೆ ಹಸು ಇದು. ಅಣ್ಣಪ್ಪಣ್ಣವ್ರ ಹತ್ರ ಕೈಯಾಗೆ ಇದೆ. ಎಷ್ಟನೇ ಸೂಲು ಅಲ್ಲಿಂದ ಹೇಳ್ಬೇಕು ಅಣ್ಣಪ್ಪಣ್ಣ? 2ನೇ ಸೂಲು ಸಾದಿ ಅಲ್ಲ? ಸಾದಿ. ನಾ ಹೇಳೋಕ್ಕಿಂತ ಮುಂಚೆ ತೋರಿಸ್ಬಿಟ್ಟಿದ್ಯಾ 2ನೇ ಸೂಲು ಸಾದಿ ಅಂತ ಹೇಳ್ಬಿಟ್ಟು. ಒಳ್ಳೇದಪ್ಪ, ಸಾದಿ ಇದ್ರೆ ಇನ್ನೂ ಖುಷಿನೇ. ಈ ಒಂದು 5-6 ಲೀಟ್ರ್ ಮೇಲೆ ಹಾಲು ತೆಗಿಬೋದಾ? ಒಂದು 8 ಲೀಟ್ರ್ ಬರೋದ್ರಿ. ಒಂದು 8 ಲೀಟ್ರ್ ತೆಗಿಬೋದು. ನಾವು ಹೇಳೋದು 8 ಅಲ್ಲ 4 ದಾರಿ. ಅದು ಓಕೆ, ವ್ಯಾಪಾರಸ್ಥರು. ಯಾಕಂದ್ರೆ ರೈತರ ಹತ್ರ ಆದ್ರೆ ಕಂಡೀಷನ್ ಆಗಿ ಹಿಂಗೆ ಇಷ್ಟು ನಿಮ್ಮ ಮನೆಗೆ ಇಟ್ಕೊಂಡಿದ್ರೆ ಹೇಳ್ಬಿಟ್ರೆ ಅನ್ಬೋದು. ಕರ ಹಾಕಿದ್ರು ಆಗಲ್ಲ. ಹೇಳ ಅಡ್ಡಿಲ್ಲ. ಈಗ ಇದ್ದಿದ್ದೆ ಗೆಸ್ಟ್ ಅದಕ್ಕೆ ಹೇಳೋದು ಇದನ್ನ ಒಂದಿಷ್ಟು ಒಂದಾಗ್ಲ ಗ್ಯಾರಂಟಿ ಹೋಯ್ತಾರೆ, ಆಮೇಲೆ ಇನ್ನೊಂದಾಗ್ಲ ಗ್ಯಾರಂಟಿ ಕೇಳ್ತಾರ. ನಾವು ಸುಟ್ಕೊಂಡು ನಾವು ಬಿದಿ ಪಾಲ್ ಆಗ್ಬೇಕು. ಬೇಡ, ಅಡ್ಡಿ ಇಲ್ಲ. ಹೆಂಗೆ ತೊಟ್ಟು ಗಡ್ಡೆ ಮಲ್ತೊಟ್ಟು ನಿಮಗೆ ಅನುಭವ ಇದ್ರೆ ತಗೊಂಡು ಹೋಗ್ರಿ ಅಷ್ಟ. ಇನ್ನೊಂದು ಅನುಭವ ಇಲ್ದ ಮಾಡಕ್ಕೂ ಹೋಗ್ಬೇಡ್ರಿ. ಕ್ಲಾರಿಟಿ ಇದು. ಓಕೆ. ಯಾಕಂದ್ರೆ ಆಕ್ಳು ಪಾಕ್ಳು ಜ್ವರ ಬರೋ ಬಿಡ್ತಾವ. ಅನುಭವ ಇಲ್ದವ್ರೆಲ್ಲ ಒಯ್ದು ಬಿಡ್ತಾರೆ, ಆಮೇಲೆ ನಮ್ ಸಾಯಿ ಮಾಡ್ತಾರೆ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಮೋಸ ನೋಡಿದೆ ಅಂತಾರೆ. ಹೌದು, ಅನುಭವ ಬೇಕು. ಓಕೆ. ಎಷ್ಟು ಇದೇನಿದೆ ರೇಟ್? ಏನು ಕಟ್ತೀರಾ ಕಿಶನ್? ಏನ್ ರೇಟ್ ಅಜ್ಜಿ? ರೇಟ್ ಹೆಚ್ಚಿಗೆ ಕೊಡೋಣ. ಯಾವ್ದಣ್ಣ ಇದು? ಚೊಲ್ಟಿ 4 ನಾಲ್ಕಲ್ಲ? 2ನೇ ಸೂಲು. 2ನೇ ಸೂಲು 4 ಸೊಲ್ಟಿ. ಎಮ್ಮೆ ಪ್ರಿಯರು ಅಣ್ಣ, ನೀ ಎಮ್ಮೆದು ಮಾಡಿಲ್ಲ. ಖಂಡಿತ ಇಲ್ಲಿ ಎಮ್ಮೆ ಸಿಕ್ತು ಅಂದ್ರೆ ವಿಡಿಯೋ ಮಾಡ್ತೀನಿ ನಾನು, ಏನಿಲ್ಲ ಹಂಗೇನಿಲ್ಲ ಅಂತ. ಈಗ ಎಲ್ಲಿ ಸಿಗಲ್ಲ, ಕಷ್ಟ. ಹುಡುಕಿ ಹೇಳೋದಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತ್ರಿ ಎಮ್ಮೆದೀಗ. ಎಮ್ಮೆ ಕಾಲ ಇದು. ಎಮ್ಮೆನ ಸಿಗ್ತಾ ಇಲ್ಲ ಭಾಗದಾಗ. ಹಸುವಿನ ಎಮ್ಮೆ, ಹಸುಕ್ಕಿಂತ ಎಮ್ಮೆನೇ ಡಿಮ್ಯಾಂಡ್ ಐತಿ. ಅಣ್ಣ ಹೇಳ್ಬಿಟ್ಟು ನಾಲ್ಕಲ್ಲ ಅಂದ್ರಲ್ಲ? 4 ಸೂಲು 2ನೇದು. 2ನೇದು. ಓಕೆ. ಇದು 4 2ನೇ ಸೂಲು. ಕರ ಹಾಕಿದ್ರೆ ಅಣ್ಣಪ್ಪಣ್ಣ ಹೇಳಿದ್ದಾರೆ ಅಣ್ಣ ಒಂದು 2-3 ಲೀಟ್ರ್ ಕರ್ಕೋಬೋದ? 4 ಲೀಟ್ರ್ ಮೇಲೆ ಬಂದ್ರೆ 4 ಲೀಟ್ರು ಇಲ್ಲ. ಇಳಿಯಕ್ಕಂತ ಟೈಮ್ ಬೇಕು. ಇನ್ನು 15-20 ಬೇಕಣ್ಣ. ಎಮ್ಮೆದಾದ್ರೆ ಹೇಳಿ ರೇಟ್ ಗೊತ್ತಿದೆ. ಒಂದು 5 ಹೇಳ್ತವಣ್ಣ, ಒಂದು 85 ಬಂದು ಹೇಳ್ಬಿಟ್ರೆ ಆಯ್ತಪ್ಪ. ಒಂದು 85 ಆಸುಪಾಸು ಸಿಗ್ತದೆ, ಕೊಡೋಣ, ನೋಡೋಣ, ಮಾತಾಡೋಣ ಅಂತ. ಮಾತಾಡ್ಕೊಳ್ರಿ. ಎಮ್ಮೆ ಇದೆ, ಆಕ್ಟಿವ್ ಇದೆ, ಕಲ ನೀಟಾಗಿದೆ ಅಂತ. ರೈತರ ಮನೆಗೆ ಓಕೆ, ಪ್ರಾಬ್ಲಮ್ ಇಲ್ಲ. ರಾಕೇಶ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡ್ಕೊಳ್ರಿ, ಮಾತಾಡ್ಕೊಳ್ರಿ. ಏನಾದ್ರು ಬೇಕು ಅಂದರೆ ಹಾಕಿ ಮಾಡ್ಕೊಳ್ಳಿ. ಜರ್ಸಿನೂ ಇನ್ನೂ ಇದೆ, ಸಾಯಿವಾಲು ಇದೆ. ಹಿಂಗೆ ಸುಮಾರು ಹಸುಗಳಿದ್ದಾವೆ ಮಾರ್ಕೆಟಲ್ಲಿ. APMC ಕಾಯ್ತಾ ಇದ್ದಾರೆ. ಒಂದೊಂದು ಇನ್ಫಾರ್ಮೇಷನ್ ತೊಗೊಂಡು ಹೋಗ್ಬಿಡೋಣ. ಇದೊಂದು ಜರ್ಸಿ ಇದೆ, ಮೋಸ್ಟ್ಲಿ 3ನೇ ಸೂಲು 2ನೇ ಸೂಲು ಅಣ್ಣ? 3ನೇದು ಜರ್ಸಿ 3ನೇ ಸೂಲು. ಇನ್ನು ಇಳಿಯೋಕ್ಕೆ ಟೈಮ್ ಇದೆ, ಯಾಕಂದರೆ ಆರ್ಡರ್ ಲೂಸ್ ಇದೆ. ಒಂದು 10-15 ದಿವಸದ ಮೇಲೆ, ಒಟ್ಟು 15-20 ದಿವಸದ ಮೇಲೆ ಹೋಗಬೇಕು. ಜರ್ಸಿ ಇದೆ. ಒಂದು ಹಾಲು ಎಷ್ಟು ಹೋಗ್ಬೋದು ಅಣ್ಣ? 7 ಲೀಟ್ರ್ ಬರ್ತದೆ. ಓಕೆ, 7 ಲೀಟ್ರು ಅಂತ ಹೇಳ್ತಿದ್ದಾರೆ. ಅಂದಾಗೆ ಇದು ಬೇಕು ಅಂದರೆ ಒಂದೆಷ್ಟು? 85 ಹೇಳ್ತೇವೆ, ಒಂದು 75 ಬಂದು ಕೊಡ್ತೀವಿ. ಓಕೆಪ್ಪ, ಓಕೆ ಬಸ್ ಆಗ್ಬೋದು. 9632 666 910. ಓಕೆ, ಕಾಂಟ್ಯಾಕ್ಟ್ ಮಾಡ್ರಿ ಏನಿದ್ರೆ. ಓಕೆ, ಆಯಿತು ಬಸ್. ಕರ ಹಾಕ್ಲಿಕ್ಕೆ ನೋಡ್ತಾ ಇದ್ರಿ, ಹಿಂದೆಗಡೆ ರೆಡಿ ಮಾಡ್ಕೊಳ್ತಾ ಇದೆ. ಯಾವ ಕರ ಗಂಡ? ಇದು ಕೂಡ ಅಣ್ಣಪ್ಪಣ್ಣವ್ರ ಬಳಿ, ರಾಕೇಶ್ ಅವ್ರ ಬಳಿ ಇರ್ತಕ್ಕಂಥ ಹಸುವಿನೇ. ಚೆನ್ನಾಗಿದೆ ಆರ್ಡರ್, ಕಾಂಪ್ಯಾಕ್ಟು. ಅಣ್ಣ ಆಗ್ತದೆ ಕರು ಸಾಯಂಕಾಲದೊಳಗೆ? ಆಗ್ತದಲ್ಲ.
ಎಷ್ಟು ಸೂಲಿ ಅಲ್ಲಿಂದ ಇದು? ಎರಡನೇದಣ್ಣ. ಎರಡನೇದು. ಓಕೆಮ್ಮ, ನೀನು ಡಿಸ್ಟರ್ಬ್ ಮಾಡಲ್ಲಮ್ಮ, ನೀನು ಆರಾಮಾಗಿರು. ಎರಡನೇ ಸೂಲ್ ಅಂತೀರಿ, ಒಂದು 5-6 ಲೀಟ್ರ್ ಮೇಲೆ ಹೋಗುತ್ತಾ? 7-8 ಹಿಂಗೆ ಹಾಲು? ಓಕೆ, 8 ಲೀಟ್ರ್ ಬರ್ತದೆ. ಓಕೆ, ಇಳಿಯೋಕ್ಕಂತೂ ಟೈಮ್ ಈಗ ಸ್ಟಾರ್ಟ್ ಮಾಡ್ಕೊಂಡಿದೆ. ಇನ್ನು ಉಳಿದಂತೆ ರೇಟ್ ವಿಚಾರವಾಗಿ ಅಣ್ಣ 75 ಹೇಳ್ತೇವೆ, ಒಂದು 65 ಬಂದು ಕೊಡ್ತಾವೆ. 75-65 ಆಸುಪಾಸು ಅದು ಸಿಗುತ್ತೆ ಅಂತ. ತೊಟ್ಟು ಎಲ್ಲ ಬಿಡಿ ಬಿಡಿ ಏನಾಗಿದೆ, ರೆಡಿ ಆಗ್ತಿದೆ. ಆಗಲಿ, ನಂಬರ್ ಕೊಟ್ಟಿದ್ದೀನಲ್ಲ, ಹಿಂಗೆ ನೇರವಾಗಿ ಬಂದು ಭೇಟಿ ಮಾಡ್ಕೊಂಡು ಪರಿಶೀಲಿಸ್ಕೊಳ್ಬೋದು. ಧನ್ಯವಾದ. ಇಲ್ಲೇ ಬಂದರೆ ನಮಗೆ ಆದಾಯ ಆಕತಿ, ನಿಮಗೆ ಉಳಿತಾಯ ಆಗಲಿ, ನಮಗೆ ಉಳಿತಾಯ ಆಗಲಿ, ರೈತರು ಬರಲಿ ಅಂತ ಅಷ್ಟೇ. ಎಷ್ಟಲ್ಲಿ ಮಣ್ಕ ರಾಕೇಶ್ ಇದು? 4. ಓಕೆ, ಎದಕ್ಕೆ ನಾಲ್ಕಲ್ಲಿ ಮಣ್ಕನೂ ಕೂಡ ಅವ್ರ ಹತ್ರ ಇದೆ. ಇಳಿಯೋಕ್ಕಂತೂ ಟೈಮ್ ತೊಗೊಳ್ತತ್ತ ಇದು? 15 ದಿವಸ ಬೇಕು. ಓಕೆ, ಇದೊಂದು 50 ಒಳಗೆ ಹಾಕತ್ತಾ? ಎಲ್ಲ ರೇಟ್ ಬರ್ರಿ, 55 ಆಸ್ಪಾಸ್ ಇದೆ. ಓಕೆ, ಏನಣ್ಣ ಧ್ಯಾನಕ್ಕೆ ಕೂತ್ರೆ ಹೆಂಗೆ? ಅಲ್ಲ, ಅದು ನೀನು ರೈತರು ಬಂದು ದನ ಕೊಡಿಸ್ತೀವಿ, ಅಡ್ಡಿಲ್ಲ. ಅಲ್ಲ, ಈಗ ಸದ್ಯಕ್ಕೆ ಆರಾಮಾಗಿ ಧ್ಯಾನಕ್ಕೆ ಕೂತಿಲ್ಲ, ಅದನ್ನ ಹೇಳಿದೆ ಬಿಡು. ಹಾಂ, ರಾಜಣ್ಣವ್ರು ದೋಸೆ ಕೊಡ್ಸಿದಾರೆ ಅಂದ್ರೆ ಗ್ರೇಟ್ ಇವತ್ತು. ಹಾಂ, ಆಯ್ತಪ್ಪ ನೋಡ್ರಿ, ನಿಮ್ದು ಒಳ್ಳೇದಾಗಲಿ. ಹಾಂ, ಮಾತಾಡ್ಸೋಣ ತಳ್ರಿ. ನಿಮ್ಮ ಎಲ್ಲಿ ಹೋಗ್ಬಿಟ್ಟಾರೆ ಎಲ್ಲರೂ? ಮತ್ತೇನು ಬಾಸ್? ಇದ್ರಲ್ಲಿ ಭಾರಿ ಮಿಂಚಿಂಗ್, ಇವರೇ ಫ್ರೆಂಟು ಯಾರು